ಗುಡ್ ಈವ್ನಿಂಗ್. ಹಾಯ್ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಮೊಸರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಎರಡು ಥರ ಮೊಸರು ಮಾಡ್ಬೋದು. ಎರಡು ಥರ ಅಂದರೆ ಎರಡು ಟೈಪಲ್ಲಿ ಮೊಸರು ಮಾಡ್ಬೋದು. ಸೊ ಒಂದೇನೆಂದರೆ, ನನ್ನ ಹತ್ರ ನೋಡಿ ಇಷ್ಟು ಮೊಸರು ಮಜ್ಜಿಗೆ ಸ್ಟಾಕ್ ಇದೆ. ಸೊ ನಾನೇನು ಮಾಡ್ತೀನಿ, ಈ ಪಾತ್ರೆಯಲ್ಲಿ ನೋಡಿ ಇಷ್ಟಿದೆ. ನನಗೆ ನಾಳೆ ಇನ್ನೂ ಜಾಸ್ತಿ ಮೊಸರು ಬೇಕು, ಮಜ್ಜಿಗೆ ಬೇಕು. ಸೊ ನಾನೇನು ಮಾಡ್ತೀನಿ, ಇದರಲ್ಲಿ ಹಾಲು ಹಾಕಿ ರಾತ್ರಿ ಫುಲ್ಲು ಹೊರಗಡೆ ಇಡ್ತೀನಿ, ಹುಳಿ ಆಗಬೇಕದು. ನೆಕ್ಸ್ಟ್ ಏನಂದರೆ, ನಮ್ಮ ಹತ್ರ ಮಜ್ಜಿಗೆನೂ ಇಲ್ಲ, ಮೊಸರು ಇಲ್ಲ, ಮನೆಯಲ್ಲಿ ಒಂದು ಚೂರು ಮೊಸರು ಮಜ್ಜಿಗೆ ಏನೂ ಇಲ್ಲ ಅಂದರೆ, ನಾನು ಒಂದು ಮೊಸರು ಪ್ಯಾಕೆಟನ್ನು ಹೊರಗಡೆಯಿಂದ ತಂದು, ಹೊಸದಾಗಿ ಮೊಸರು ಮಾಡಬೇಕು ಅಂದರೆ ಪ್ಯಾಕೆಟ್ ತಂದುಬಿಟ್ಟು ಒಂದು ಲೋಟ ಮೊಸರನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ. ಮತ್ತು ಅದರ ಮೇಲೆ ಹಾಲು ಹಾಕಿ ಈ ಥರ ಎಷ್ಟು ಬೇಕು ನಮಗೆ, ನಾಳೆ ಎಷ್ಟು ಬೇಕು ಅಷ್ಟು ಹಾಲು ಹಾಕಿಬಿಟ್ಟು ರಾತ್ರಿ ಫುಲ್ ಹುಳಿ ಆಗ್ಲಿಕ್ಕೆ ಇಟ್ಬಿಡ್ತೀನಿ. ಫ್ರಿಜ್ಜಲ್ಲೆಲ್ಲ ಇಡಬಾರ್ದು, ಹೊರಗಡೆನೇ ಇಡಬೇಕು. ಮತ್ತೇನೆಂದರೆ, ಪ್ಯಾಕೆಟಿಂದ ತಂದು ಈ ಥರನೂ ಮಾಡ್ಬೋದು. ಇಲ್ಲ ನಮ್ಮ ಹತ್ರ ಮಜ್ಜಿಗೆ ಇದೆ ಅಥವಾ ಮೊಸರು ಇದೆ ಅಂದರೆ ಇದರಲ್ಲಿ ಆ ಮೊಸರಲ್ಲೇ ಇನ್ನು ಜಾಸ್ತಿ ಹಾಲು ಹಾಕಿಬಿಟ್ಟು ಈ ಥರ ಮಾಡಿಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.